ಈಗ ಈ ಹಿಂದೂ ಸಂಘಟನೆ ಪರವಾಗಿ ಕೆಲಸ ಮಾಡ್ತಿದ್ದಂಥ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಚಿವರು ಅವ್ರ ರೌಡಿ ಶೀಟರು ಅದಕ್ಕೆ ಮನೆಗೆ ಹೋಗಲಿಲ್ಲ ಅಂತ ಹೇಳಿದರು. ದನಗಳ ಕಬೀರ್ ಹತ್ಯೆ ಆಯಿತು. ಆ ಕಬೀರು ಎನ್ಕೌಂಟ್ರಲ್ಲಿ ಸತ್ತಿದ್ದು. ನವೀನ್ ನಾಯ್ಕ್ ಅಂತ ಹೇಳಿ ನಕ್ಸಲ್ ಚೆಕ್ ಪೋಸ್ಟ್ನಲ್ಲಿ ಕಾಯ್ತಾ ಇದ್ದವರು, ಅನುಮಾನಾಸ್ಪದವಾಗಿ ಇವರು ಗಾಡಿನೂ ನಿಲ್ಲಿಸದೆ ಚೆಕ್ ಪೋಸ್ಟ್ಗೆ ಡ್ಯಾಶ್ ಮಾಡ್ಕೊಂಡು ಗಾಡಿ ಮುಂದೆ ತಗೊಂಡು ಹೋದಾಗ ಅವರು ಗುಂಡಾರಿಸಿದ್ರು. ಆವಾಗ ಕಬೀರ್ ಸತ್ತೋದ. ಕಬೀರ್ ವಾಸ್ ಮೋಸ್ಟ್ ವಾಂಟೆಡ್ ಹೆಬಿಚುಯಲ್ ಅಫೆಂಡರ್. ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಅವ್ರ ಮೇಲೆ ಮೊಕದ್ದಮೆ ಇತ್ತು. ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳಾದಿಯಾಗಿ ಅವ್ರ ಮನೆಗೆ ಹೋದರು ಮತ್ತು ದನಗಳ್ಳನಿಗೆ ಅವತ್ತು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಸರ್ಕಾರದ ಕಡೆಯಿಂದ, ಹೆಬಿಚುಯಲ್ ಅಫೆಂಡರ್ಗೆ. ಇತ್ತೀಚೆಗೆ 2023 ಏಪ್ರಿಲ್ನಲ್ಲೋ ಮೇ ತಿಂಗಳಲ್ಲೋ ರಾಮನಗರ ಜಿಲ್ಲೆನಲ್ಲಿ ಒಬ್ಬ ಇದ್ರೀಶ್ ಪಾಷಾ ಅನ್ನುವಂಥವನು, ಅವನೊಬ್ಬ ದನಗಳ್ಳ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಲ್ಸೋ ಇಟ್ ಸೋಸ್ ಹಿಸ್ ಡೆತ್ ವಾಸ್ ಹಾರ್ಟ್ ಅಟ್ಯಾಕ್. ಅವನು ಹೃದಯಾಘಾತದಿಂದ ಸತ್ತು 5-6 ಗಂಟೆ ಮೇಲೆ ಒಂದು ದೂರು ಕೊಟ್ಟರು. ಇದಕ್ಕೆ ಪುನೀತ್ ಕೆರೆಹಳ್ಳಿ ತಂಡ ಕಾರಣ ಅಂತ ಪುನೀತ್ ಕೆರೆಹಳ್ಳಿ ಮೇಲೆ 302 ಕೇಸ್ ಬುಕ್ ಮಾಡಿದ್ರು. ಅವನಿಗೆ 25 ಲಕ್ಷ ಪರಿಹಾರ ಕೊಟ್ಟರು. ಇದ್ರೀಶ್ ಪಾಷಾ ವಾಸ್ ಆಲ್ಸೋ ದನಗಳ್ಳ, ಅವನ ಮೇಲೂ ಕೇಸ್ ಇತ್ತು. ಅಂದ್ರೆ ಈ ಸರ್ಕಾರದಲ್ಲಿ ದೇಶಭಕ್ತರಿಗೆ ಪರಿಹಾರ ಇಲ್ಲ. ಇನ್ನು ರೌಡಿ ಸೀಟ್ ವಿಷಯ ಬಂದ್ರೆ ಹಲವಾರು ಕಾರಣಕ್ಕೆ ರೌಡಿ ಸೀಟ್ ದಾಖಲಾಗ್ತವೆ. ನನ್ನ ಮೇಲೂ ರೌಡಿ ಸೀಟ್ ಇತ್ತು, ನಾನು ರೌಡಿ ಅಲ್ಲ. ಪೊಲೀಸು ಮ್ಯಾನ್ಯುವಲ್ನಲ್ಲಿ ಹಲವು ಕಾರಣಕ್ಕೆ ರೌಡಿ ಸೀಟ್ನ ಕ್ರಿಯೇಟ್ ಮಾಡ್ತಾರೆ. ನಾವು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರಿಗೆ ತಲೆ ಬಿಸಿ ತರ್ತಾ ಇದ್ರು ನಮ್ಮನ್ನು ಹೆದರಿಸೋದಕ್ಕೆ ಒಂದು ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ಯಾವ್ದಾದ್ರು ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೂ ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ. ರೌಡಿ ಸೀಟ್ ಕ್ರಿಯೇಟ್ ಆದವರೆಲ್ಲ ರೌಡಿಗಳ ಅಲ್ಲ. ಹಂಗೆ ಹೇಳಕ್ ಹೋದ್ರೆ ಒಬ್ಬ ಕಾಂಗ್ರೆಸ್ನ ದೊಡ್ಡ ನಾಯಕರು ನಾನು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ ಹೇಳ್ಕೊತಿದ್ರು. ಕೊತ್ವಾಲ್ ರಾಮಚಂದ್ರ ಏನು ಸಮಾಜ ಸೇವಕ ಆಗಿದ್ರಾ? ಇವ್ರು ಯಾರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗು ಮಾಡಬಾರ್ದು ಆ ಲೆಕ್ಕದಲ್ಲಿ. ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಯಾವ ಕಾರಣಕ್ಕಾಯ್ತು? ಆ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗೆ ನಡ್ಕೊಳ್ತು? SDPI ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, PFI SDPI ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ, ಕನ್ನಡ ಪರ ಹೋರಾಟಗಾರರು ಅಂತ ವಾಪಸ್ ತಗೊಂಡ್ರ ಆಯ್ತಾ, ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು? ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು, ಕೋಮುಗಲಭೆ ನಡೆಸಿದ್ದು, ದೊಂಬಿ ಮಾಡಿದ್ದು, ಇವು ಕೇಸ್ಗಳಿದ್ದಿದ್ದು. ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ. ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರ? ಸುಹಾಸ್ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ಇನ್ನು ಬಹಳ ವಿಷಯಗಳು ನೋಡಿ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ರೌಡಿ ಸೀಟ್ ತೆಗೆದ್ರು ಅಂತ ಹೇಳ್ತಾರೆ. ಬಹಳ ವಿಷಯಗಳು
MP MLA ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ. ಪೊಲೀಸು ಪೇಪರಿಗೆ ಹಾಕ್ತಾರ ಇವನ್ನ ರೌಡಿ ಶೀಟ್ನ ತೆಗೆದಿದ್ದೀವಿ ಅಂತೇಳಿ. ಸ್ವತಃ ಆ ರೌಡಿ ಶೀಟರ್ ಅಂತ ಯಾರನ್ನ ತೆಗೆದಿರ್ತಾರೆ ಅವನಿಗೂ ಗೊತ್ತಿರಲ್ಲ ಎಷ್ಟೋ ವಿಷಯಗಳು. ಇವ್ರು ಪೊಲೀಸ್ ರೆಕಾರ್ಡಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತೇಳಿ ಗೊತ್ತೇ ಇರೋದಿಲ್ಲ. MLAಗೂ ಗೊತ್ತಿರಲ್ಲ, MP ಗೂ ಗೊತ್ತಿರಲ್ಲ, ಮಂತ್ರಿಗಳಿಗೂ ಗೊತ್ತಿರಲ್ಲ. ಪೊಲೀಸರು ಅವ್ರ ರೆಕಾರ್ಡ್ ಒಳಗೆ ಒಂದು ತೆಗೆದಿಟ್ಕೊಂಡ್ಬಿಟ್ಟಿರ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ, ಕೆಲಸ ಮಾಡಿರೋದು ಕಮ್ಯುನಲ್ ಪೊಲಿಟಿಕ್ಸ್. ನೀವು ದನಗಳ್ಳನಿಗೆ ಪರಿಹಾರ ಕೊಡಬೇಕಾದ್ರೆ ತಕ್ಷಣ ಕೊಟ್ರಿ. ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಧರ್ಮ ಕೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಈ ಕಾಂಗ್ರೆಸ್ ಸರ್ಕಾರವು ಹಾಗೆ ನಡ್ಕೊಳ್ತಾ ಇದೆ. ಇದು ಒಂದು ರೀತಿಯ ಕಮ್ಯುನಲ್ ಗೌರ್ಮೆಂಟ್ ಆಗಿದೆ, ಕ್ರಿಮಿನಲ್ಗೆ ಸಪೋರ್ಟ್ ಮಾಡುವ ಗೌರ್ಮೆಂಟ್ ಆಗಿದೆ ಈ ಕಾಂಗ್ರೆಸ್ ಸರ್ಕಾರನ. ಇನ್ನೊಂದು, ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ, ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಐ ಲೈಕ್ ಹಿಸ್ ಸ್ಪಿರಿಟ್. ಅವರ ಮಾತುಗಳನ್ನು, ಭಾವನೆಗಳನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಸ್ವಾಮಿ, ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ಇಲ್ಲಿದ್ದಾರಲ್ಲ ದೇಶದ್ರೋಹಿಗಳು, ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡೆಯಕ್ಕೆ ನಿಮ್ಮಂತವ್ರು ಬೇಕು. ಅವ್ರುಗಳನ್ನು ಹೊಡೆಯಕ್ಕೆ ಇಲ್ಲಿದ್ದು ಪಾಕಿಸ್ತಾನದ ಕುನ್ನಿಗಳ ತರ ವರ್ತನೆ ಮಾಡ್ತಾರಲ್ಲ, ಅವರಿಗೆ ಬಡಿಯಕ್ಕೆ ಜಮೀರ್ ಅಹಮದ್ ಬೇಕು. ನಮಗೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ. ಇಲ್ಲಿರುವ ದೇಶದ್ರೋಹಿಗಳಿದಾರಲ್ಲ, ಆ ದ್ರೋಹಿಗಳ ವಿರುದ್ಧ ಯುದ್ಧ ಮಾಡಕ್ ಬೇಕು. DJ ಹಳ್ಳಿ, KJ ಹಳ್ಳಿಗೆ ಊರಿಗೆ ಬೆಂಕಿ ಹಾಕ್ತವರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಆ ನಾಯಿಗಳಿಗೆ ಬಡಿಯಕ್ಕೆ ಬೇಕು ಜಮೀರ್ ಅಹಮದ್ ತರದವರು. ಆ ದುರ್ದೈವ ಸಂಗತಿ ಏನು ಅಂದ್ರೆ, ಆ DJ ಹಳ್ಳಿ, KJ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬಂದಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರ ಹೆಸರು ಕೇಳಿ ಬಂದಿತ್ತು. ಇಲ್ಲಿದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳುಕೋರರು, ಇಲ್ಲಿದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು, ಅವ್ರನ್ನ ಹೊರಗಾಕಿ ಸಾಕು. ನೀವು ಅವ್ರನ್ನ ಹೊರಗಾಕಿ ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು. ಮತ್ತೆ ಈಗ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ, ಹದೀಸ್ನಲ್ಲಿ, ಆಯಾತ್ನಲ್ಲಿ ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ, ಅನ್ಯ ಧರ್ಮದ ಬಗ್ಗೆ ಇರುವಂತ ದ್ವೇಷದ ಭಾವನೆ, ಅದನ್ನು ತೆಗೆದು ಹಾಕ್ಸಿ. ನೀವು ಅಲ್ಲೇನು ಮಾಡಲೇಬೇಡಿ, ಅಲ್ಲೇನು ಮಾಡಬೇಡಿ, ನೀವು ಅದನ್ನು ತೆಗೆಸಾಕಿ ಸಾಕು. ಕಾಫಿರ್ ಅಂದ್ರೆ ಯಾರು, ಏನ್ ಹೇಳುತ್ತೆ ಕುರಾನ್ ಬಗ್ಗೆ, ಸ್ವಲ್ಪ ಬೆಳಕು ಚೆಲ್ಲಿ. ಅಲ್ಲಾಹನನ್ನ ಹೊರತುಪಡಿಸಿ ಉಳಿದ ದೇವರ ಬಗ್ಗೆ ಕುರಾನ್ ಏನ್ ಹೇಳುತ್ತೆ, ಅದು ಸ್ವಲ್ಪ ಬೆಳಕು ಚೆಲ್ಲಿ. ಅದನ್ನು ಬದಲಾಯಿಸ್ತಾ ಇದ್ರೆ ದ್ವೇಷ ಹೆಂಗ್ ದೂರ ಆಗುತ್ತೆ? ನೋಡಿ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ. ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು. ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ, ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ. ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮ ಹಲವು ಅಂತೇಳಿ? ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ? ಸಮಭಾವ ಇದೆಯಾ? ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ, ಜಗತ್ತಿನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ. ನಿಮಗೆ ನಿಜವಾಗ್ಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ, ಧರ್ಮದ್ವೇಷ ಇರುವಂಥದನ್ನ ದೂರ ಮಾಡೋದಕ್ಕೆ ಧ್ವನಿ ಎತ್ತಿ. ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ. ಧರ್ಮದ್ವೇಷವನ್ನ ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಭಯೋತ್ಪಾದಕರು ತಯಾರೆಲ್ಲ ಆಗ್ತಾ ಇದ್ದಾರೆ? ಯಾರು ತಯಾರು ಮಾಡ್ತಿದ್ದಾರೆ? ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್? ಜೆಹಾದ್ ಅರ್ಥ ಏನು? ಯಾರ ವಿರುದ್ಧ ಜೆಹಾದ್? ಇದು ಈ ದ್ವೇಷ ಇದೆಯಲ್ಲ, ಅದನ್ನು ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಆ ಪ್ರಯತ್ನ ಮಾಡಿ.
ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ, ಬಾಂಗ್ಲಾದೇಶದವ್ರನ್ನ. ಅದು ನಿಮ್ಮ ಸರ್ಕಾರದ ಕರ್ತವ್ಯ. ಎಚ್ಚರ ವಹಿಸಬೇಕು. ನಾನು ಹೇಳಿದ ರೀತಿಯಲ್ಲಿ ನನಗೆ ಹೊರಗಿನ ಶತ್ರುಗಳ ಬಗ್ಗೆ ನನಗೇನು ಭಯ ಇಲ್ಲ. ನಮ್ಮ ಸೈನ್ಯ 62ರ ಯುದ್ಧ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ. 62ರಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳು, ಅವತ್ತಿನ ರಕ್ಷಣಾ ಸಚಿವರ ಮೂರ್ಖತನದಿಂದಾಗಿ ನಾವು ಭಾರತದ ಭೂಭಾಗವನ್ನು ಕಳ್ಕೊಂಡ್ವಿ, ಸೋಲನ್ನು ಅನುಭವಿಸಬೇಕಾಯ್ತು. ಸೈನಿಕರ ಸಾಮರ್ಥ್ಯದಿಂದ ಅಲ್ಲ, ಮೂರ್ಖತನದಿಂದ. ಯುದ್ಧಕ್ಕೆ ಸಿದ್ಧತೆಯನ್ನೇ ಮಾಡದೆ, ಹಿಂದಿ ಚೀನಿ ಬಾಯಿ ಅಂತ ಹೇಳ್ಕೊಳ್ತಾ, ಅವರಿಗೆ ಬೂಟ್ಸೇ ಕೊಡದೆ, ಗನ್ನೇ ಕೊಡದೆ, ಮದ್ದುಗುಂಡುಗಳೇ ಸರಬರಾಜು ಮಾಡದೆ, ಆಹಾರವನ್ನೇ ಸರಬರಾಜು ಮಾಡದೆ, ಸೈನಿಕರ ಬಲಿ ತಗೊಂಡಿದ್ದು ಮಾತ್ರ ಅಲ್ಲ, 48,000 ಚದರ ಮೈಲಿ ಜಾಗವನ್ನು ಚೈನಾಕ್ಕೆ ಕಬ್ಜಾ ಮಾಡ್ಕೊಳ್ಳೋಕೆ ಬಿಟ್ಕೊಟ್ಬಿಟ್ರು. ಅದು ಬಿಟ್ಟರೆ 48ರ ಯುದ್ಧ ನನಗೆ ಮಾಡಿದ ರೀತಿಯಲ್ಲೇ ಅವ್ರನ್ನೂ ಅರೆಸ್ಟ್ ಮಾಡಿ ಆಕ್ಷನ್ ಮಾಡಲಿ. ಆದರೆ ನನ್ನ ವಿಷಯದಲ್ಲಿ ಈ ಸರ್ಕಾರ ಪ್ರಾಮಾಣಿಕತೆಯಿಂದ ವರ್ತಿಸಿಲ್ಲ, ಪಾರದರ್ಶಕವಾಗಿ ವರ್ತಿಸಿಲ್ಲ. ಇದು ನನ್ನ ಕೇಸ್, ಒಬ್ಬನ ಕೇಸ್ ಅಲ್ಲ, ಶಾಸಕಾಂಗದ ಪ್ರಶ್ನೆ. ಶಾಸಕಾಂಗದ ಪ್ರಶ್ನೆ, ಅದಕ್ಕೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು. ಐ ಹ್ಯಾವ್ ರೆಡಿ ಟು ಫೇಸ್ ಎನ್ಕ್ವೈರಿ. ನಾನು ರೆಡಿ ಇದ್ದೀನಿ, ಯಾವುದೇ ತನಿಖೆಗೆ ತಯಾರಿದ್ದೀನಿ, ನ್ಯಾಯಾಲಯದ ತೀರ್ಪನ್ನು ಗೌರವಿಸ್ತೀನಿ. ಆದರೆ ಇಲ್ಲಿ ಬರೋ ಪ್ರಶ್ನೆ, ಸಂವಿಧಾನ ಮುಖ್ಯನ ಅನ್ನೋದು. ಯಾರು ಎನ್ಕ್ವೈರಿ ಮಾಡಬೇಕು? ಸದನದ ಒಳಗೆ ನಡೆದ ಘಟನೆಗೆ ಸಭಾಪತಿಗಳು ಎನ್ಕ್ವೈರಿ ಮಾಡಬೇಕಾ ಅಥವಾ ಪೊಲೀಸ್ ಎನ್ಕ್ವೈರಿ ಮಾಡಬೇಕಾ? ಇದು ಇರೋ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು. ಮತ್ತು ನಾನು ವ್ಯಕ್ತಿಗತವಾಗಿ, ನನಗೇನು ಕೇಸ್ ಹೊಸದಲ್ಲ, ಕೇಸಿಗೆ ಹೆದರಿ ಸಾರ್ವಜನಿಕ ಜೀವನ ಬಿಡೋನೂ ಅಲ್ಲ. ಕೇಸ್ನ ವ್ಯಕ್ತಿಗತ ನೆಲೆಯಲ್ಲಿ ಎದುರಿಸ್ತೀನಿ. ಶಾಸಕಾಂಗ ಸದನ, ಆ ಸದನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಧಿಕಾರ ಸಭಾಪತಿಗಳಿಗೆ, ಸ್ಪೀಕರ್ಗೆ. ಎಲ್ಲ ಪರೀಕ್ಷೆನೂ ಸೋರಿಕೆ. ಇವರೆಲ್ಲ, ಈ ಜನ ಎಲ್ಲ ಪಹಲ್ಗಾಂವ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರೆ. ಇವ್ರ ಯೋಗ್ಯತೆಗೆ ಒಂದು ಪರೀಕ್ಷೆನೂ ನೆಟ್ಟಗೆ ಮಾಡೋ ಯೋಗ್ಯತೆ ಇಲ್ಲ. ಒಂದು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ಪರೀಕ್ಷೆನೂ ಕೂಡ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ನಡೆಸುವಂಥ ಯೋಗ್ಯತೆ ಇಲ್ಲ. ಇವರೆಲ್ಲ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ತಾರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತಾರೆ.